ನಮ್ಮ ಜಿಲ್ಲೆಯ ಶೈಕ್ಷಣಿಕ ನೇತಾರರು, ನಮ್ಮೆಲ್ಲರ ಶಿಕ್ಷಕರ, ನಮ್ಮ ಶಿಕ್ಷಣ ಇಲಾಖೆಯ ಮಾರ್ಗದರ್ಶಕರು, ಹಾವೇರಿ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರು, ಆಡಳಿತ ಶ್ರೀ ಮೋಹನ್ ಕುಮಾರ್ ದಂಡಿನ್ ಸಾಹೇಬರವರಿಗೆ ನಮ್ಮ ಶಾಲೆಯ SDMC ಪರವಾಗಿ, ನಮ್ಮ ಎಲ್ಲ ಸಮಸ್ತ ಶಿಕ್ಷಕ ಬಳಗದ ಪರವಾಗಿ ಹಾಗೂ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಆದರದ ಸ್ವಾಗತವನ್ನು. 4 ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ. ಅವಕ್ಕೆ ಮಾದರಿ ಉತ್ತರವನ್ನು ಕೊಟ್ಟಿದೆ. ಆ ಉತ್ತರ ಹೆಂಗದಾವ ಅಂದ್ರೆ ಸರಳ ಅದ ಉತ್ತರ, ಸಿಂಪಲ್ ಆಗಿ ಕೊಡ್ತಾರೆ. ಅದೇ ಉತ್ತರ ಬರೆದ್ರೆ ಅಷ್ಟು ಮಾರ್ಕ್ಸ್ ಸಿಗ್ತಾವ ಅನ್ನೋದು ಕೆಲವರು ಕೇಳಿದ್ರು. ಅವ್ರು ಉತ್ತರ ಅಷ್ಟೇ ಕೊಟ್ಟಿದ್ದಾರೆ. ಅದ್ರ ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಪಾಂಡ್ ಮಾಡೋದು. ಅವರು ಬುಲೆಟ್ ಪಾಯಿಂಟ್ ಆಗಿ ಉತ್ತರ ಕೊಟ್ಟಿರ್ತಾರೆ. ಆ ಉತ್ತರದಲ್ಲಿ ಏನಿರಬೇಕು ಅಂತ ಕೊಟ್ಟಿರ್ತಾರೆ. ಈ ಅಂಶಗಳು ನಿಮ್ಮ ಉತ್ತರದಾಗಿದ್ದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾವೆ. ಈ ಮಾದರಿ ಉತ್ತರಗಳು ಕೊಟ್ಟಾರ ನಿಮಗೆ, ಮಾದರಿ ಪ್ರಶ್ನೆಗಳಿಗೆ ಮಾದರಿ ಉತ್ತರ ಕೊಟ್ಟಾರ. ಆ ಮಾದರಿ ಉತ್ತರ ಏನಿದ್ರ ಅದು ನೀವು ಬರೆಯುವಂಥ ಉತ್ತರದಾಗ ಆ ಅಂಶಗಳು ಬಂದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾವೆ. ಪ್ರಾಕ್ಟೀಸ್ ಮಾಡಬೇಕು. ಮೋರ್ ಪ್ರಾಕ್ಟೀಸ್ ಮೋರ್ ಮಾರ್ಕ್ಸ್. ನೋಡಿ, ಮೋರ್ ಪ್ರಾಕ್ಟೀಸ್ ಲೆಸ್ ಪ್ರಾಕ್ಟೀಸ್, ಲೆಸ್ ಪ್ರಾಕ್ಟೀಸ್ ಲೆಸ್ ಮಾರ್ಕ್ಸ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಹೆಚ್ಚು ಪ್ರಾಕ್ಟೀಸ್ ಮಾಡೋದು. ಯಾರು ಹೆಚ್ಚು ಉತ್ತರಗಳನ್ನ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಡ್ರೆ ರೂಢಿ ಮಾಡ್ಕೊಂಡ್ರೆ ನಿಮಗೆ ಹೆಚ್ಚು ಅಂಕ ಬರ್ತಾವ. ಯಾರು ಪ್ರಾಕ್ಟೀಸ್ ಮಾಡೋದಲ್ಲ ಅವ್ರಿಗೆ ಏನಾಗೈತಿ, ಕಡಿಮೆ ಅಂಕಗಳು ಬರ್ತಾವ. ಪಾಸ್ ಆಗಿದ್ರೆ ಪಾಸ್ ಆಗ್ಯಾನ ಮಾರ್ಕ್ಸ್ ಹೋಗಿಲ್ಲ. ಜಾಸ್ತಿ ಮಾರ್ಕ್ಸ್ ಬಂದ್ರೆ 80 90 ಯಾವುದೋ ವಿಷಯಕ್ಕೆ 100 ತೊಗೊಂಡ್ರೆ ಔಟ್ ಆಫ್ ಔಟ್ ತೊಗೊಂಡ್ರೆ ಭಾಳಷ್ಟು ಖುಷಿಯಿಂದ ನೀವು ಹೇಳ್ತೀವಿ. ಕಡಿಮೆ ಆದರೆ ಹೇಳಕ್ಕೆ ಏನೋ ನಿಮಗೆ ಹುಜ್ಜಾಗ್ತದೆ. ಆಮೇಲೆ NC ಆದ್ರೆ ಈಗ ಫೇಲರ್ ಶಬ್ದ ಕಡಿಮೆ ಮಾಡ್ರಿ. ಫೇಲರ್ ಅನ್ನೋದು ನಿಮ್ಗೆ ಬೇಜಾರಾಗ್ತೈತಿ ವಿದ್ಯಾರ್ಥಿಗಳಿಗೆ ಅಂದರೆ NC ನಾಟ್ ಕ್ಲಿಯರ್. 6 ವಿಷಯನೂ ಅಟೆಂಡ್ ಮಾಡಿರ್ತೀವಿ, ಒಂದು ವಿಷಯ ನಾಟ್ ಕ್ಲಿಯರ್ ಇರ್ತದೆ. ಅವಾಗ ಏನಾಗಪ್ಪ, ನಾನು ಪಾಸ್ ಆಗಿದ್ದೆ, ಒಂದು ವಿಷಯ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ಬೇಕು. ಏನಾಗಪ್ಪ, ಫೇಲ್ ಆಗಿ ಏನು ಮಾಡ್ರಿ, ನಂದು ಕ್ಲಿಯರ್ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡಿದ್ರೆ ಪಾಸ್ ಆಗಿದ್ರೆ ಒಂದು ವಿಷಯದ ನಾಟ್ ಕ್ಲಿಯರ್ ಇರ್ತೀವಿ, ಅದನ್ನು ಮುಂದಿನ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಧೈರ್ಯ ಇರಬೇಕು. ಮುಂದೆ ಮತ್ತೆ ನಿಮ್ಗೆ 2ನೇ ಎಕ್ಸಾಮ್ ಇರ್ತದೆ, ಅವಾಗ ಕ್ಲಿಯರ್ ಮಾಡ್ಕೊತಾರೆ. 2ನೇ ಎಕ್ಸಾಮ್ ಹೋಗ್ಬೇಡ್ರಿ, ಮತ್ತು ಎಕ್ಸಾಮ್ದಾಗ ಎಲ್ಲ ಕ್ಲಿಯರ್ ಆಗ್ರಿ ಅದು ಹೇಳಿದೆ. ಅದು ನಿಮ್ಗೆ ಕಡಿಮೆ ಅಂಕ ಬಿದ್ದರೆ ನೀವು ರಿಸಲ್ಟ್ ಹೇಳಕ್ಕೆ ನಿಮ್ಗೆ ಏನಿದೆ ಬೇಜಾರಾಕೈತಿ. ಎಲ್ಲರೂ ಏನು ಮಾಡ್ತಾರೆ, ನಾವು ಪಾಸ್ ಆಗಿಲ್ಲ, ಅವ್ರು ಸರಿಯಾಗಿ ಓದಿಲ್ಲ, ಸರಿಯಾಗಿ ಅಭ್ಯಾಸ ಮಾಡಿರಂತ ಎಲ್ಲರೂ ಮಾಡ್ತಾರೆ. ಅವಾಗ ಯಾರಿಗೆ ಬೇಜಾರಾಕೈತಿ, ನಿಮ್ಮ ಜೊತೆಗೆ ಮತ್ತೆ ಬೇಜಾರಾಕೈತಿ, ನಿಮ್ಮ ಅಪ್ಪ ಮತ್ತು ನಿಮ್ಮ ಟೀಚರ್ಸ್ ಎಲ್ಲ. ಅವ್ರದೇ ಉದ್ದೇಶ ನಾವೆಲ್ಲ ಹುಡುಗರು ಪಾಸ್ ಆಗಬೇಕು, ಹೆಚ್ಚು ಅಂಕ ಪಡಿಬೇಕು ಅಂತ ಅವ್ರದ್ದು ಆಸೆ ಇರ್ತದೆ. ನೀವೆಲ್ಲ ರಜೆಯಲ್ಲಿ ಕ್ಲಾಸ್ ಹಾಕ್ಯಾರ, ಸ್ಪೆಷಲ್ ಕ್ಲಾಸ್ ಮಾಡ್ರ, ಮತ್ತು ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರ. ಏನು ಉದ್ದೇಶ ಅಂದ್ರೆ ಎಲ್ಲ ಹುಡುಗರು ಪಾಸ್ ಆಗಬೇಕು, ಪಾಸ್ ಆಗೋದ್ರಿಗೆ ಹೆಚ್ಚು ಅಂಕಗಳ ಪಡೆಯಬೇಕು ಅಂತ ಆಸೆ. ಸೊ ನೋಡಿ, ರಿಸಲ್ಟ್ ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮಗೂ ಖುಷಿ ಆಗ್ತದೆ, ನಿಮ್ಮ ತಂದೆ ತಾಯಿಗೂ ಖುಷಿ ಆಗ್ತದೆ. ಆಗ್ತಿದ್ದಿಲ್ಲ, ನಿಮ್ಮ ಟೀಚರ್ಸ್ಗೂ ಎಲ್ಲ ಖುಷಿ ಆಗ್ತದೆ. ನಮ್ಮ ಸ್ಕೂಲ್ ರಿಸಲ್ಟು 100% ಆಗೈತೆ ಅಂತ ನಿಮ್ಗೆ ಅನ್ಬಾರ್ದು ಟೀಚರ್ಸ್ ಹೇಳ್ತಾರೆ. ನೀವು ಯಾರಾದರೂ ಆ ಪ್ರತಿಯೊಂದು ವಿಷಯದಲ್ಲಿ ನೀವು 100ಕ್ಕೆ 100 ಅಂಕ ಪಡೆದಿದ್ರೆ ಆ ಟೀಚರ್ಸ್ ಹೇಳ್ತಾರೆ, ನಮ್ಮ ಇಷ್ಟು ಮಕ್ಕಳು, ಇಷ್ಟು ವಿದ್ಯಾರ್ಥಿಗಳು ನಮ್ಮ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಾರ ಅಂತ ಅವರು ಖುಷಿಯಿಂದ ಹೇಳ್ತಾರೆ. ಸೊ ಇಷ್ಟೆಲ್ಲ ಮಂದಿಗೆ ಖುಷಿ ಆಗಬೇಕು, ನಿಮ್ಗೆ ಲೈಫ್ ಟೈಮ್ ಖುಷಿ ಅದು. ನಿಮಗೆ ಕೊನೆಯವರೆಗೂ ನಾ SSLC ಅಂಕ ತಗೊಂಡೆ ಅಂತ ನಿಮಗೆ ಕೊನೆಯವರೆಗೂ ಖುಷಿ ಇರುತ್ತೆ. ಅದಕ್ಕೆ ಇನ್ನು ಮುಂದಿನ ದಿನಗಳಿರ್ತಾವೆ, ಅವನ್ನ ಚೆನ್ನಾಗಿ ಉಪಯೋಗ ಮಾಡ್ತಾರೆ. ಇನ್ನೊಂದು 40 ದಿನ ಆಯ್ತಲ್ಲ ಎಕ್ಸಾಮ, 38 ದಿನ ಆಗುತ್ತೆ. 38 ದಿನಗಳನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಇದಕ್ಕೆ ಎಷ್ಟು ತಾಸು, 24 ತಾಸು ಅಲ್ಲ, 8 ತಾಸು ನೀವು ಆರಾಮ ರೆಸ್ಟ್ ಮಾಡಿ. ರಾತ್ರಿ ನಿದ್ದೆಗೆ ಗೆಳಕ್ಕೆ ಹೋಗ್ಬೇಡ್ರಿ. 7 ದಿಂದ 2 ತಾಸು ನೀವು ನಿದ್ದೆ ಬೇಕು, ಆರಾಮ ನಿದ್ದೆ ಮಾಡಿ. ಬಟ್ ಉಳಿದ ದಿನ 16 ತಾಸು ಇದೆ. 2 ತಾಸು ನಿಮ್ಮ ನಿದ್ದೆಗೆ, ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಯೂಸ್ ಮಾಡಬಾರ್ದು. ಉಳಿದಿದ್ದು 16 hours ಏನಿದೆಯಲ್ಲ, ಇಟ್ ಶುಡ್ ಬಿ ಪ್ಲ್ಯಾನ್ಡ್ ಸಿಸ್ಟಮೆಟಿಕ್ಲಿ ಆ್ಯಂಡ್ ಯು ಹ್ಯಾವ್ ಟು ಯುಟಿಲೈಸ್ ಇಟ್ ಪ್ರಾಪರ್ಲಿ. ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ 14 ತಾಸನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ನಿಮಿಷ ಕೂಡ ವೇಸ್ಟ್ ಆಗಬೇಕು. ನೀವು ಅಲ್ಲಿ ವಿಷಯಗಳನ್ನ ಅಭ್ಯಾಸ ಮಾಡಬೇಕು. ಸ್ವಲ್ಪ ಫ್ರೀದಾಗ ಆಟ ಆಡ್ರಿ, ಸ್ನೇಹಿತರ ಜೊತೆಗೆ ಮಾತಾಡ್ರಿ, ಮನೆಗೆ ಸಣ್ಣ ಪುಟ್ಟ ಕೆಲಸ ತಂದೆ ಅಪ್ಪ ಹೋಗಿ ಹೆಲ್ಪ್ ಮಾಡಿ. ಹಂಗಂದ್ರೆ ಬರೀ ಯಾವಾಗ ಮುಂಚೆಯಿಂದ ಸಣ್ಣ ಪುಟ್ಟ ಪುಸ್ತಕ ಕೇಳಿಬೇಕು ಅಂತ ಹೇಳೋದು. ನಾನು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಒಂದು ವಿಷಯ ಓದಿದಾಗ ಸ್ವಲ್ಪ ಗ್ಯಾಪ್ ಕೊಟ್ಟು ರಿಲ್ಯಾಕ್ಸ್ ಆಗರಿ. ಹಂಗೆ ರೂಮ್ದಾಗ ಕುಂತು ಹೋಗ್ಬೇಕಂತೇನಿಲ್ಲ, ರಿಲ್ಯಾಕ್ಸ್ ಆಗರಿ, ಪ್ರಾಕ್ಟೀಸ್ ಮಾಡಿರಿ. ಈ 16 ತಾಸನ್ನು ಸದುಪಯೋಗ ಮಾಡಿರಿ. ಈ ಅವಧಿಯಲ್ಲಿ ಏನು 38 ದಿನದಲ್ಲಿ ಯಾವುದೋ ಮದುವೆಗೆ ಹೋಗಬೇಡಿ. ಡೋಂಟ್ ಗೋ, ನೋ ಮ್ಯಾರೇಜಸ್, ನೋ ಜಾತ್ರಾಸ್. ಈ ಜಾತ್ರೆದ ಭಾಳ ಸುಳ್ಳು ಎಲ್ಲ ಕಡೆ ಜಾತ್ರೆಗೆ ಹೋಗ್ಬಿಡ್ತಾರೆ ಕರ್ಕೊಂಡೆ.
ಹೋಗ್ಬೇಕಲ್ಪ ಬಂದ್ರಿ ಎಲ್ಲರೂ ಮೈನಾ ಜಾತ್ರೆ ಮುಂದಿನ ನೋಡಿ ಸಿಗ್ತದೆ ನಿಮಗೆ ಮತ್ತೆ ತಿಳಿದಿಲ್ಲ ಎಕ್ಸಾಮ್ ಸಿಗುದಿಲ್ಲ ಎಕ್ಸಾಮ್ 3 ತಾಸು ಕೊಡ್ತಾರೆ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ ಮಾರ್ಚ್ 18ಕ್ಕೆ ಈಗ ಮೇನ್ ಎಕ್ಸಾಮ್ನಲ್ಲಿ ಎಕ್ಸಾಮ್ ಮತ್ತೆ ಒಂದು ಮೇನ್ ಎಕ್ಸಾಮ್ ಶುರು ಆಗಬೇಕು ಒಂದು ವಿಷಯ ಮುಗಿದಾಗ ಮತ್ತೆ ಒಂದಿನ 2 ದಿನ ಆಗ್ತದೆ ಇದು ಅವ್ರು ಮತ್ತೆ ಮುಂದಿನ ವಿಷಯವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಎಕ್ಸಾಮ್ ಸೈನ್ ಬಂದ್ಮೇಲೆ ಎಕ್ಸಾಮ್ ಮುಗಿಸಿ ಎಕ್ಸಾಮ್ ಹಿಂದಿನ ದಿನ ಆರಾಮ್ ರಿಲ್ಯಾಕ್ಸ್ ಆಗಿರಿ ಅವಾಗ ಯಾವುದೋ ಹೊಸ ವಿಷಯ ಓದಕ್ಕೆ ಹೋಗ್ಬಾರ್ದು ನಿಮಗೆ ಯಾವುದೋ ಒಂದು ಟಾಪಿಕ್ ನಿಮ್ಗೆ ಕಷ್ಟ ಆಗಿರ್ತದೆ ಗಣಿತದಲ್ಲಿ ಯಾವುದೋ ಒಂದು ಟಾಪಿಕ್ ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ತಿಳಿಯಲ್ಲ ಅದ್ರ ಬಗ್ಗೆ ಭಾಳ ತಿಳ್ಕೊಳ್ತೀರ ಬಿಟ್ಬಿಡ್ರಿ ಒಂದು ಟಾಪಿಕ್ ಬಿಟ್ಟರೆ ಏನಾಗೋಲ್ಲ ಮತ್ತವ್ರು ಮಾಡ್ರಿ ಕೆಲವು ವಿದ್ಯಾರ್ಥಿಗಳು ಯಾವುದೋ ಒಂದು ಟಾಪಿಕ್ ಕ್ಲಿಯರ್ ಆಗೋದಿಲ್ಲ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿದ್ರೆ ಯಾವ ನಿಮ್ಗೆ ಬಂದಿರ್ತಾವ ಅವನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಒಂದು ಟಾಪಿಕ್ ಬಿಟ್ಟರೆ ಏನಾಗೋಲ್ಲ ಒಂದು ಮಾರ್ಕ್ಸ್ 2 ಮಾರ್ಕ್ಸ್ ಕಡಿಮೆ ಹೋಗೋದು ಇಷ್ಟ ಉಳಿದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಆ ಒಂದು ಟಾಪಿಕ್ ಸಂಬಂಧ ಉಳಿದ ಟಾಪಿಕ್ ವೇಸ್ಟ್ ಮಾಡ್ಕೊಂಡು ಅದಕ್ಕೆ ಹೆಚ್ಚಿಗೆ ಸಮಯ ಕೊಡಕ್ಕೆ ಹೋಗ್ಬಾರ್ದು ಎಕ್ಸಾಮ್ಗಳು ಹಾಗೆ ಉತ್ತರ ಬರೀಬೇಕಾದ್ರೆ ಯಾವ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಚೆನ್ನಾಗಿ ಬರುತ್ತೆ ಎಲ್ಲ ಮೊದಲು ಮಾಡ್ಬಿಡ್ರಿ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಯಾವ್ದು ಉತ್ತರ ಬರ್ಬೋದು ಅದನ್ನ ಹಿಡಿದ್ಬಿಡ್ತಾರೆ ಅಲ್ಲೇ ಟೈಮ್ ಹೋಗ್ಬಿಡ್ತದೆ ಅವ್ರಿಗೆ ಅದು ಲಾಸ್ಟ್ ಇಟ್ಕೋಬೇಕಾದ್ರೆ ಪೆನ್ಸಿಲ್ ಸಣ್ಣ ಮಾರ್ಕ್ ಮಾಡ್ಕೊಳ್ಳಿ ಅದನ್ನ ಲಾಸ್ಟ್ ಇಟ್ಕೋಬೇಕು ಮೊದಲು ಯಾವ ನಿಮ್ಗೆ ಪರ್ಫೆಕ್ಟ್ ಇಟ್ಟಿರ್ತಾರ ಅವನ್ನೆಲ್ಲ ಚೆನ್ನಾಗಿ ಬರ್ಕೊಂಡು ಹೋಗ್ಬೇಕು ಯಾವ್ದು ಉತ್ತರ ಮಾಡಲಿಕ್ಕೆ ಅಥವಾ ಯಾವ್ದು ಲೆಕ್ಕ ಬಿಡಿಸಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಲಾಸ್ಟ್ ಇಟ್ಕೊಂಡ್ಬಿಡೋದು ಲಾಸ್ಟ್ ನಿಮ್ಗೆ ಬೇಕಾದಾಗ ಟೈಮ್ ಕೊಡ್ಬೇಕು ಕೆಲವರು ಏನ್ ಮಾಡ್ತಾರೆ ಯಾವ್ದು ಬರೋಲ್ಲ ಅದನ್ನ ಮೊದಲು ಇಟ್ಕೊಂಡ್ಬಿಡ್ತಾರೆ ಫಸ್ಟ್ ಏನಿರ್ತದೆ ನಿಮ್ದು ಫಸ್ಟ್ ಕ್ವಶನ್ ಏನ್ ಮಾಡ್ತಾರೆ ಆನ್ಸರ್ ಅದು ಕರೆಕ್ಟ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಮಾಡಿದ್ರೆ ಖುಷಿ ಆಗ್ತದೆ ಈಗ ಚಲೋ ಮಾಡೋದ್ರಿಂದ ಮುಂದಿನ ಪಟಾಪಟ್ ನೀವು ಫಸ್ಟ್ ಉತ್ತರ ನೀವು ತಪ್ಪು ಅಂದ್ಬಿಟ್ರೆ ಈ ಹುಡುಗಿ ಏನಪ್ಪ ತಪ್ಪು ಬರ್ತಾರೆ ಎಲ್ಲ ಓದಕ್ಕೆ ಶುರು ಮಾಡ್ತಾರೆ ಫಸ್ಟ್ ನೀವು ಒಂದು 3 ಆನ್ಸರ್ ಕರೆಕ್ಟ್ ಬರ್ಬಿಟ್ರೆ ಈ ಹುಡುಗಿ ಶಾಲೆ ಚಲೋ ಮಾಡೋದ್ರೆ ಏನ್ ಮಾಡ್ತಾರೆ ಮಾರ್ಕ್ ಹಾಕಿ ನಿಮ್ಗೆ ಹೆಚ್ಚು ಹಾಕಿ ಕೊಡ್ತಾರೆ ಮತ್ತೆ ನಿಮ್ಗೆ ಇದು 32 ದಿನ ಭಾಳ ಇಂಪಾರ್ಟೆಂಟ್ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಆಮೇಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯಾವ ಹುಡುಗರು ತಾಲೂಕಿಗೆ ಟಾಪರ್ಸ್ ಆಗ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಬರಲ್ಲ ಆಮೇಲೆ ಜಿಲ್ಲೆಗೆ ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ ಅವ್ರಿಗೆ 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ ಮತ್ತೆ ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತಾರೆ ಈ ವರ್ಷದಿಂದ ಈ ವರ್ಷದಿಂದ 50,000 ರೂಪಾಯಿ ಚೆಕ್ ಬರ್ತಾರೆ ನೀವು ಲ್ಯಾಪ್ಟಾಪ್ ಅನ್ನು ತೋರಿಸ ಬೇರೆ ಅದಕ್ಕೆ ಯೂಸ್ ಮಾಡ್ಕೊಳುತ್ತೆ ಅದು ಓನ್ಲಿ ಫಾರ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಅಷ್ಟೇ ಈ ವರ್ಷ ನೀವು ಮನಸ್ಸು ಮಾಡಿದ್ರೆ ಈ ಶಾಲೆಯನ್ನು ತಗೋಬಹುದು ಹಂಗಾರ ಮನಸ್ಸು ಮಾಡಿ ಹೊಸ ಮನೆ ಕೊಟ್ಟೆ ನಾವು ಜನವರಿ 26 6 ಮಂದಿಗೆ ತಾಲೂಕಿಗೆ 50,000 ರೂಪಾಯಿ ಚೆಕ್ ನಿಮ್ಮ ಅಕೌಂಟಿಗೆ ಜಮಾ ನೋಡ್ರಿ ಎಷ್ಟೊಂದು ಒಳ್ಳೆ ಅವಕಾಶ ಹೌದಾ ಈ ಸಲ ನೀವು ಮನಸ್ಸು ಮಾಡಿದ್ರೆ ಈ ಶಾಲೆಯಲ್ಲಿ ತಗೋಬಹುದು ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಈ ವರ್ಷ ಈ ಶಾಲೆಯ ರಿಸಲ್ಟು 100% ಆಗುವ ಜೊತೆಗೆ ಹೆಚ್ಚು ವಿದ್ಯಾರ್ಥಿಗಳು ಟಾಪರ್ಸ್ ಆಗ ಏನು ಮಾಡ್ಬೇಕು ಹೆಚ್ಚು ಅಂತ ಪಡಿಬೇಕು ಮನಸ್ಸು ಮಾಡಿ ಇನ್ನು ಯಾರು ಅಭ್ಯಾಸ ಮಾಡಿಲ್ಲ ಅವ್ರು ಇವತ್ತು ಓದಕ್ಕೆ ಶುರು ಮಾಡಿದ್ರು ಖಂಡಿತವಾಗಿ ನೀವು 80-90 ಮಾರ್ಕ್ಸ್ ಸ್ಕೋರ್ ಮಾಡೋದು ಈ ಸಲ ಪಾಸ್ ಆಗೋದು ಬಹಳ ಸರಳ ಮಾಡೋದು ಎಕ್ಸಾಮ್ ಪಾಸ್ ಆಗೋದು ಬಹಳ ಸರಳ ಮಾಡೋದು 20% ಮಾತ್ರ ಅಪ್ಲೈ ಮಾಡೋದು ಈ ಪುಸ್ತಕ ಬಿಟ್ಟು ಹೊರಗೆ ಬರೋಲ್ಲ ಪುಸ್ತಕ ಬರ್ತಾವ ಪುಸ್ತಕ ಯಾರು ಓದಿರ್ತೀರಿ ಅವ್ರಿಗೆ ಹಿಂಗೆ ಇರ್ತಾರೆ ಓದೋದು 80% 80 ಮಾರ್ಕ್ಸ್ 80% ಪ್ರಶ್ನೆಗಳು ಈ LBA ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ನಾಗಿಂದ ಬರ್ತಾವ ಏನು 3 ಎಕ್ಸಾಮ್ ಆಗ್ತದೆ ಇವುಗಳಾಗಿದ್ದು ರಿಪೀಟ್ ಆಗಿರ್ತಾವ ಅವನೇ ಸರಿಯಾಗಿ ಪರ್ಫೆಕ್ಟ್ ಓದ್ಬಿಟ್ರೆ ಆರಾಮ ನಾವಿದ್ದಾಗ ಯಾರು ನಮ್ಗೆ ಪ್ರಶ್ನೆ ಹೇಳ್ತಿರಲಿಲ್ಲ ಹಂಗೆ ಓದ್ತಾ ಇರ್ತೀವಿ ಬಟ್ ನೀವು ಪ್ರಶ್ನೆಗಳು ಬರ್ಬಿಟ್ಟಿವೆ ಇವು ಬರ್ತಾ ಹೋಗ್ತೇವೆ ನಿಮ್ಮ ಕೆಲಸ ಆ ಪ್ರಶ್ನೆಗೆ ಉತ್ತರ ತಿಳ್ಕೊಂಡು ಬರೀದಷ್ಟೇ 100% ಅವರು ಚೆನ್ನಾಗಿ ಅಂಕಗಳನ್ನ ತಗೊಂಡು ಉತ್ತೀರ್ಣರಾಗ್ತಾರ ಅನ್ನುವಂತ ಭರವಸೆಯನ್ನು ಎಲ್ಲ ವಿದ್ಯಾರ್ಥಿ ಹೇಳ ಸಾಹೇಬರಿಗೆ ಕೊಡ್ಲಾ ಮಾಡ್ತೀರಿ ನೀವೆಲ್ಲ ಚೆನ್ನಾಗಿ ಎಲ್ಲರೂ ಮಾಡ್ತೀರಿ ನೀವು ಇವತ್ತು ಬಂದಿದ್ದಕ್ಕೆ ನಾವು ಅದನ್ನ 100% ಫಲಶ್ರುತಿ ಕೊಡ್ತೇವೆ ಅಂತ ಥ್ಯಾಂಕ್ ಯು